ಸಾಮಾನ್ಯವಾಗಿ ಈಗ ನಾವು ಲೈಫ್ ಬಗ್ಗೆ ಯೋಚನೆ ಮಾಡುವಾಗ ಒಂಥರ ಲೆಕ್ಕಾಚಾರ ಇಟ್ಕೊಂಡಿರ್ತೇವಲ್ವಾ? ಅಂದ್ರೆ ಒಂದು ನಿರ್ದಿಷ್ಟವಾದ ಅಚ್ಚುಕಟ್ಟಾದ ನಿರೀಕ್ಷೆ ಇರುತ್ತೆ. ಉದಾಹರಣೆಗೆ, ಒಬ್ಬ ತಂದೆಗೆ ತನ್ನ ಮಗ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಕನಸಿದ್ರೆ ಆತನ ಕಣ್ಣು ಮುಂದೆ ಒಂದು ಸ್ಪಷ್ಟವಾದ ಚಿತ್ರಣ ಇರುತ್ತೆ. ಹೌದು, ಖಂಡಿತ. ಕುತ್ತಿಗೆಯಲ್ಲಿ ಒಂದು ಸ್ಟೆಥಸ್ಕೋಪ್, ಕೈಯಲ್ಲಿ ರೋಗಿಯ ಎಕ್ಸ್ರೇ ರಿಪೋರ್ಟ್, ಮತ್ತೆ ಆ ಇಸ್ತ್ರಿ ಮಾಡಿದ ಬಿಳಿ ಕೋಟು. ಬದುಕು ಬಹಳ ಶಿಸ್ತಿನಿಂದ ಒಂದು ನೇರ ರೇಖೆ ತರ ಸಾಗಬೇಕು ಅಂತ ಅನ್ಕೊಳ್ತೀವಿ. ಕರೆಕ್ಟ್. ನಮ್ಗೆಲ್ಲರಿಗೂ ಬದುಕು ಒಂದು ಚೌಕಟ್ಟಿನಲ್ಲಿ ಇರಬೇಕು ಅಂತ ಅನಿಸುತ್ತೆ. ಆ ವ್ಯಕ್ತಿ ಹಿಂಗೇ ಇರಬೇಕು, ಈ ವೃತ್ತಿಯಲ್ಲಿದ್ರೆ ಹೀಗೇ ನಡ್ಕೊಳ್ಬೇಕು ಅನ್ನೋ ರೂಲ್ಸ್ ನಾವೇ ಮಾಡ್ಕೊಂಡಿರ್ತೀವಿ. ಆದ್ರೆ ಕೆಲವೊಮ್ಮೆ ವಿಧಿ ಆ ಎಕ್ಸ್ರೇ ರಿಪೋರ್ಟ್ನ ಕಿತ್ತು ಬಿಸಾಕಿ ಕೈಗೊಂದು ಸಿಗರೆಟ್ ಕೊಟ್ಟು ಆ ವ್ಯಕ್ತಿನ ನೇರವಾಗಿ ಕ್ಯಾಮೆರಾ ಮುಂದೆ ನಿಲ್ಲಿಸ್ಬಿಡುತ್ತೆ. ಇದು ನಿಜಕ್ಕೂ ಒಂದು ಅನಿರೀಕ್ಷಿತ ತಿರುವು ಅಂತಾನೆ ಹೇಳಬಹುದು. ಹೌದು. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ, ಅಂದ್ರೆ ಈ ಡೀಪ್ ಡೈವ್ನಲ್ಲಿ, ನಾವು ನೋಡ್ತಾ ಇರೋದು ಇಂಥದ್ದೇ ಒಂದು ಅದ್ಭುತ ಪಯಣದ ಬಗ್ಗೆ. ನಾವು ಇತ್ತೀಚೆಗೆ ಡೆಕ್ಕನ್ ಹೆರಾಲ್ಡ್ ಆರ್ಕೈವ್ಸ್, ಫ್ರೀ ಪ್ರೆಸ್ ಜರ್ನಲ್ನ ಕೆಲವು ಲೇಖನಗಳು, ಹಾಗೆ NDTVಯ ಆ ಫೇಮಸ್ ಇಂಟರ್ವ್ಯೂ, ಟೈಮ್ಸ್ ಆಫ್ ಇಂಡಿಯಾ ಮತ್ತೆ ಫಿಲ್ಮಿ ಬೀಟ್ನಂಥ ಮೂಲಗಳನ್ನ ಒಟ್ಟುಗೂಡಿಸಿ ಓದ್ತಾ ಇದ್ವಿ. ಹೌದು, ಈ ಎಲ್ಲಾ ಮೂಲಗಳು ಬಿಚ್ಚಿಡ್ತಾ ಇರೋ ಕಥೆ ನಮ್ಮ ಕನ್ನಡ ನಾಡು ಕಂಡ ಅಪ್ರತಿಮ ನಾಯಕ, ರೆಬೆಲ್ ಸ್ಟಾರ್ ಮಳವಳ್ಳಿ ಉಚ್ಚೇಗೌಡ ಅಮರನಾಥ್ ಅಲಿಯಾಸ್ ಅಂಬರೀಷ್ ಅವರದು. ಎಕ್ಸಾಕ್ಟ್ಲಿ. ಡಾಕ್ಟರ್ ಆಗ್ಬೇಕಿದ್ದ ಹುಡುಗ ತನಗೆ ಸ್ವಲ್ಪನೂ ಆಸಕ್ತಿ ಇಲ್ಲೇದೇ ಇದ್ರೂ ಆಕಸ್ಮಿಕವಾಗಿ ಕ್ಯಾಮ್ರಾ ಮುಂದೆ ಬಂದು ಖಳನಾಯಕನಾಗಿ, ಆಮೇಲೆ ಸೂಪರ್ ಸ್ಟಾರ್ ಆಗಿ, ಕೊನೆಗೆ ಇದೀ ಜನಮಾನಸದ ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ರೂಪುಗೊಂಡ್ರಲ್ಲ, ಆ ವಿಶಿಷ್ಟ ವ್ಯಕ್ತಿತ್ವದ ಹಿಂದಿನ ಅಸಲಿ ಗುಟ್ಟೇನು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಖಂಡಿತ ಅರ್ಥ ಮಾಡ್ಕೊಳ್ಳೋಣ. ಈ ಪ್ರಯಾಣನ ನಾವು ಸರಿಯಾಗಿ ನೋಡಬೇಕು ಅಂದ್ರೆ ಮೊದಲು ಅವರ ಹಿನ್ನೆಲೆ ಬಗ್ಗೆ ಮಾತಾಡಬೇಕು. ಮಂಡ್ಯ ಜಿಲ್ಲೆಯ ದೊಡ್ಡಸಿನಕೆರೆಯಲ್ಲಿ ಜನಿಸಿದ ಅಮರನಾಥ್ ಅವರ ಕುಟುಂಬದ ಹಿನ್ನೆಲೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಹೌದು. ಪ್ರಖ್ಯಾತ ಪಿಟೀಲು ವಿದ್ವಾಂಸರಾದ ಟಿ ಚೌಡಯ್ಯನವರು ಇವರ ಸ್ವಂತ ತಾತ. ನಿಜ. ಮನೇಲಿ ಅಂತಹ ಕಲಾತ್ಮಕ ಮತ್ತೆ ತೀವ್ರ ಶಿಸ್ತಿನ ವಾತಾವರಣ ಇತ್ತು. ತಂದೆಗೆ ಮಗ ದೊಡ್ಡ ವೈದ್ಯನಾಗಬೇಕು ಅನ್ನೋ ಆಸೆ. ಆದ್ರೆ ಅಮರನಾಥ್ ಅವರ ವ್ಯಕ್ತಿತ್ವನೇ ಬೇರೆಯಾಗಿತ್ತು. ಶಾಲಾ ದಿನಗಳಲ್ಲಿ ಅವರು ಬಹಳ ಚುರುಕಾಗಿದ್ರು, ಫಸ್ಟ್ ಕ್ಲಾಸ್ ವಿದ್ಯಾರ್ಥಿಯಾಗಿದ್ರು. ಆದ್ರೆ ಕಾಲೇಜಿಗೆ ಬಂದಾಗ ಕಥೆನೇ ಬದಲಾಯಿತು. ಅಂದ್ರೆ ಆ ತರಗತಿಯ 4 ಗೋಡೆಗಳಿಗಿಂತ ಅವರಿಗೆ ಹೊರಗಿನ ಪ್ರಪಂಚನೇ ದೊಡ್ಡ ಯೂನಿವರ್ಸಿಟಿ ಅಂತ ಅನ್ಸೋಕ್ ಶುರುವಾಯ್ತು ಅಲ್ವಾ? ಹೌದು. ಕಾಲೇಜ್ನಲ್ಲಿ ಅವರು ಎ ಫಾರ್ ಆಬ್ಸೆಂಟ್ ಅಂತಾನೆ ಫೇಮಸ್ ಆಗಿದ್ರು. ಹೆಚ್ಚಾಗಿ ಕ್ಲಾಸ್ಗೆ ಚಕ್ಕರ್ ಹೊಡಿತಾ ಇದ್ರು. ಆ ಪುಸ್ತಕದ ಬದನಿಕಾಯಿಗಿಂತ ಅವರಿಗೆ ಸ್ನೇಹಿತರು, ಆಟ, ಹೊರಗಿನ ಬದುಕು ಇವೆಲ್ಲ ತುಂಬಾ ಇಷ್ಟ ಆಗ್ತಾ ಇತ್ತು. ಕ್ಲಾಸ್ನಲ್ಲಿ ಕೂತು ಲೆಕ್ಚರ್ ಕೇಳೋ ತಾಳ್ಮೆ ಅವ್ರಿಗಿರ್ಲಿಲ್ಲ. ಅವರ ಒರಟುತನ, ನೇರ ಸ್ವಭಾವ ಅಲ್ಲೇ ರೂಪ್ಕೊಳ್ತಾ ಇತ್ತು. ಇಲ್ಲಿ ನಾವು ಗಮನಿಸ್ಬೇಕಾದ ಇನ್ನೊಂದು ರೋಚಕ ವಿಚಾರ ಏನಪ್ಪಾ ಅಂದ್ರೆ, ಅಂಬರೀಷ್ ಅವರು ತಾನಾಗಿಯೇ ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಅವಕಾಶ ಕೇಳ್ದವರಲ್ಲ. ಖಂಡಿತ ಅಲ್ಲ. ಅವರ ಸ್ನೇಹಿತ ಸಂಗ್ರಾಮ್ ಸಿಂಗ್ ಅವರು ಆ ಬಲವಂತ ಮಾಡದೇ ಇದ್ದಿದ್ರೆ ನಮಗೆ ಅಂಬರೀಷ್ ಅನ್ನೋ ನಟ ಸಿಕ್ತನೇ ಇರ್ಲಿಲ್ವೇನೋ. ಅದು 1971ರ ಸಮಯ. ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ನಾಗರಾಹು ಚಿತ್ರಕ್ಕಾಗಿ ಹೊಸ ಮುಖಗಳ ಹುಡುಕಾಟದಲ್ಲಿದ್ರು. ಆಗ ಸಂಗ್ರಾಮ್ ಸಿಂಗ್ ಅವರು ಅಮರನಾಥ್ ಹೆಸರನ್ನ ಸೂಚಿಸಿದ್ರು. ಆದ್ರೆ ಆಡಿಷನ್ ದಿನ ಅಮರನಾಥ್ ಅವರು ಭಯದಿಂದಲೋ ಅಥವಾ ನಿರಾಸಕ್ತಿಯಿಂದಲೋ ತಲೆಮಾರಿಸ್ಕೊಂಡಿದ್ರಂತೆ. ಹೌದು. ಸಂಗ್ರಾಮ್ ಸಿಂಗ್ ಅವರನ್ನ ಹುಡುಕಿ ಅಕ್ಷರಶಃ ಎಳೆದುಕೊಂಡು ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋಗೆ ಕರ್ಕೊಂಡೋದ್ರು. ಈ ಘಟನೆಯ ಮೂಲಗಳು ಬಹಳ ಸ್ವಾರಸ್ಯಕರವಾಗಿ ವಿವರಿಸಿವೆ. ಸ್ಟುಡಿಯೋಗೆ ಹೋದಾಗ ಪುಟ್ಟಣ್ಣ ಕಣಗಾಲ್ ಅವರು ಅಂಬರೀಷ್ ಅವರನ್ನು ನೋಡಿದ ತಕ್ಷಣ ನೇರವಾಗಿ ಮೇಕಪ್ ಹಾಕೊಂಡು ಬರೋಲು ಹೇಳಿದ್ರು. ಅಂದ್ರೆ ಆಕ್ಟಿಂಗ್ ಅಂದ್ರೇನು ಅಂತ ಗೊತ್ತಿಲ್ದಿದ್ರು ನೇರವಾಗಿ ಮೇಕಪ್ಗೆ ಕಳ್ಸಿದ್ರಾ? ಹೌದು. ಅಂಬರೀಷ್ ಅವರಿಗೆ ಆಕ್ಟಿಂಗ್ ಬಗ್ಗೆ ಗಂಧಗಾಳಿಯೂ ಗೊತ್ತಿರಲಿಲ್ಲ. ತಾನು ಖಂಡಿತ ಫೇಲ್ ಆಗ್ತೀನಿ, ಇದೊಂದು ಫಾರ್ಮ್ಯಾಲಿಟಿ ಮುಗಿಸಿ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ರು. ಆದ್ರೆ ಪುಟ್ಟಣ್ಣನವರು ಅವರಿಗೆ ಒಂದು ನಿರ್ದಿಷ್ಟ ಶೈಲಿಯಲ್ಲಿ ನಡೆಯೋಕೆ, ಆ ಡೈಲಾಗ್ ಹೇಳೋಕೆ ಮತ್ತೆ ಬಾಯಿಗೆ ಸಿಗರೆಟ್ ಎಸೆಯೋಕೆ ಹೇಳಿದ್ರು. ಓ, ಆ ಸಿಗರೆಟ್ ಎಸೆಯೋ ದೃಶ್ಯ ಇದೆಯಲ್ಲ, ಅದು ಅವ್ರನ್ನ ಎಲ್ಲಿಗೂ ಕರ್ಕೊಂಡು ಹೋಯ್ತು. ಕರೆಕ್ಟ್. ಆ ಒಂದು ದೃಶ್ಯ, ಅವರ ಕಣ್ಣಲ್ಲಿದ್ದ ಆ ಬೇಪರ್ವ ನಡವಳಿಕೆ, ಇದೆಲ್ಲ ಸೇರಿ ಅವ್ರನ್ನ ಆ ಜಲೀಲ್ ಅನ್ನೋ ಐಕಾನಿಕ್ ಪಾತ್ರಕ್ಕೆ ಆಯ್ಕೆ ಮಾಡಿತು. ನನ್ಗಿದು ಹೇಗನ್ಸುತ್ತೆ ಅಂದ್ರೆ, ಅವ್ರು ಯಾವುದೋ ಡ್ರಾಮಾ ಸ್ಕೂಲ್ಗೆ ಹೋಗಿ ಪ್ರತಿಯೊಂದು ಹಾವಭಾವನ ಕಲಿತವರಲ್ಲ. ಅವರು ಸ್ಪಾಟ್ನಲ್ಲಿಯೇ ತನ್ನ ಮೂಡ್ಗೆ ತಕ್ಕಂತೆ ಇಂಪ್ರೊವೈಸ್ ಮಾಡೋ ಒಂಥರ ಜಾಜ್ ಆರ್ಟಿಸ್ಟ್ ಥರ ಇದ್ರು. ಹೌದು. ಆ ಯಾವುದೇ ಫಾರ್ಮಲ್ ಟ್ರೈನಿಂಗ್ ಇಲ್ಲದೆ ಅವರ ಪ್ಲಸ್ ಪಾಯಿಂಟ್ ಆಯ್ತು. ಸ್ಕ್ರೀನ್ ಮೇಲೆ ಅವರು ನಟಿಸ್ತಿರುವ ನಟನಂತೆ ಕಾಣಲಿಲ್ಲ, ಬದಲಾಗಿ ನಮ್ಮ ಪಕ್ಕದ ಬೀದಿಯಲ್ಲಿಂತಿರುವ ಯುವಕನಂತೆಯೇ ಕಂಡ್ರು. ಆ ರಾ ಆಕ್ಟಿಂಗ್
ಜನರಿಗೆ ತುಂಬಾ ಕನೆಕ್ಟ್ ಆಯ್ತು. ಆದರೆ ನನಗಿಲ್ಲೊಂದು ದೊಡ್ಡ ಪ್ರಶ್ನೆ ಕಾಡತ್ತೆ. ನಾಗರಹಾವು ಚಿತ್ರದಲ್ಲಿ ಖಳ್ಳನಾಯಕನಾಗಿ ಜನರನ್ನ ರೇಗಿಸುವ ಪಾತ್ರ ಮಾಡಿದವರು ಮುಂದೆ ಸಮಾಜದ ವಿರುದ್ಧ ಸಿಡಿದೆದ್ದ ಪಾತ್ರಗಳ ಮೂಲಕವೇ ನಾಯಕನಾಗಿ ಮೆರೆದದ್ದು ಹೇಗೆ? ಕೇವಲ ಒಂದು ಸಿಗರೇಟ್ ಎಸೆಯೋ ಸ್ಟೈಲಿಂದ ಯಾರಾದರೂ ಸೂಪರ್ ಸ್ಟಾರ್ ಆಗೋಕೆ ಸಾಧ್ಯನಾ? ಬಹಳ ಒಳ್ಳೆ ಪ್ರಶ್ನೆ ಇದು. ಕೇವಲ ಸ್ಟೈಲಿಂದ ಯಾರೂ ಸೂಪರ್ ಸ್ಟಾರ್ ಆಗಲು ಸಾಧ್ಯವಿಲ್ಲ. ನಾವು ಅಂಬರೀಷ್ ಅವರ ಈ ಬೆಳವಣಿಗೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ 80ರ ದಶಕದ ಸಮಾಜದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಆ ಟೈಮ್ನಲ್ಲಿ ಜನಸಾಮಾನ್ಯರಲ್ಲಿ, ಅದರಲ್ಲೂ ಯುವಜನತೆಯಲ್ಲಿ ವ್ಯವಸ್ಥೆಯ ಭ್ರಷ್ಟಾಚಾರದ ಬಗ್ಗೆ ಆಳವಾದ ಆಕ್ರೋಶ ಇತ್ತು. ಅಂದ್ರೆ ತಮಗೆ ಅನ್ಯಾಯ ಆಗ್ತಾ ಇದೆ, ಆದ್ರೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋ ಅಸಹಾಯಕತೆ. ಎಕ್ಸಾಕ್ಟ್ಲಿ. ಆ ಸಮಯದಲ್ಲಿ ಅಂದ್ರೆ 1981ರಲ್ಲಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಅಂತ ಚಿತ್ರ ಬಿಡುಗಡೆಯಾಯಿತು. ಭ್ರಷ್ಟ ರಾಜಕಾರಣಿಗಳು ಮತ್ತೆ ಪೊಲೀಸ್ ವ್ಯವಸ್ಥೆಯ ಕರಾಳತೆಯನ್ನ ಅಷ್ಟು ಧೈರ್ಯವಾಗಿ ತೋರಿಸಿದ ಮೊದಲ ಚಿತ್ರ ಅದು. ಇದರಲ್ಲಿ ಅಂಬರೀಷ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ರು. ಆ ಚಿತ್ರದ ಕನ್ವರ್ಲಾಲ್ ಪಾತ್ರ ಕೇವಲ ಒಂದು ಕ್ಯಾರೆಕ್ಟರ್ ಆಗಿರಲಿಲ್ಲ, ಅದು ಅಂದಿನ ಯುವಕರ ಸಿಟ್ಟಿನ ಪ್ರತಿರೂಪ ಆಗಿತ್ತು. ಹೌದು, ಅಖುದೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಅನ್ನೋ ಐಕಾನಿಕ್ ಡೈಲಾಗ್ ಇಂದಿಗೂ ಟ್ರೆಂಡಿಂಗ್ನಲ್ಲಿದೆ. ಆ ಡೈಲಾಗ್ ಹೇಳುವಾಗ ಅವರ ಕಣ್ಣಲ್ಲಿದ್ದ ಆ ಸಿಟ್ಟು ಅದು ಸ್ಕ್ರಿಪ್ಟ್ನಿಂದ ಬಂದಿದ್ದಲ್ಲ, ಅದು ಆ ಜನರೇಷನ್ನ ಆಕ್ರೋಶದ ಧ್ವನಿಯಾಗಿತ್ತು ಅಂತ ಅನಿಸುತ್ತೆ. ನಿಖರವಾಗಿ ಅವರು ಆಕ್ಟ್ ಮಾಡ್ತಾ ಇರಲಿಲ್ಲ, ಆ ಪರಿಸ್ಥಿತಿಯನ್ನ ಜೀವಿಸ್ತಾ ಇದ್ರು. ಆ ಆಂಗ್ರಿ ಯಂಗ್ ಮ್ಯಾನ್ ಇಮೇಜ್ ಜನರಿಗೆ ಬಹಳ ಆಪ್ತ ಆಯಿತು. ಸ್ಕ್ರೀನ್ ಮೇಲೆ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದ ಆ ಪಾತ್ರವೇ ಅವರಿಗೆ ರೆಬೆಲ್ ಸ್ಟಾರ್ ಅನ್ನೋ ಬಿರುದನ್ನ ತಂದುಕೊಡ್ತು. ಜನರ ಪರವಾಗಿ ಆತ ಸ್ಕ್ರೀನ್ ಮೇಲೆ ಭ್ರಷ್ಟರಿಗೆ ಹೊಡೆಯುವಾಗ ಜನರಿಗೆ ತಾವೇ ಹೊಡೆದಷ್ಟು ತೃಪ್ತಿ ಆಗ್ತಾ ಇತ್ತು. ಹೌದು. ಆಮೇಲೆ ಬಂದ ಚಕ್ರವ್ಯೂಹ ಚಿತ್ರ ಕೂಡ ಇದೇ ರೀತಿಯ ಕಥೆ. ಆದರೆ ಅವರು ಕೇವಲ ಆಕ್ಷನ್ಗೆ ಮಾತ್ರ ಸೀಮಿತ ಆಗಲಿಲ್ಲ. ಮಸಣದ ಹೂವು, ಒಲವಿನ ಉಡುಗೊರೆ ಮುಂತಾದ ಚಿತ್ರಗಳಲ್ಲಿ ತಮ್ಮ ಬಹುಮುಖ ಪ್ರತಿಭೆಯನ್ನ ಸಾಬೀತು ಮಾಡಿದ್ರು. ನೋಡ್ತಿದ್ದಂತೆ ಕನ್ನಡದಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕನಾಗಿ ನಟಿಸಿದ ಇತಿಹಾಸ ಅವರದ್ದಾಯಿತು. ಇದು ನಿಜಕ್ಕೂ ಅದ್ಭುತವಾದ ಜರ್ನಿ. ಆದ್ರೆ ಒಂದು ನಿಮಿಷ, ನನಗಿಲ್ಲಿ ಒಂದು ಡೌಟ್ ಇದೆ, ಅಥವಾ ಇದನ್ನ ಒಂದು ವಿರೋಧಾಭಾಸ ಅಂತನೂ ಹೇಳಬಹುದು. ತೆರೆಯ ಮೇಲೆ ಅವರು ರೆಬೆಲ್, ಸದಾ ಕೋಪ, ಅನ್ಯಾಯ ಕಂಡ್ರೆ ರೊಚ್ಚಿಗೇಳುವ ನಾಯಕ. ಭಾರತದಲ್ಲಿ ಸಾರ್ವಜನಿಕರು ನಟರನ್ನ ದೇವರ ರೀತಿ ಪೂಜಿಸ್ತಾರೆ, ಅವರಿಂದ ಒಂದು ಪರ್ಫೆಕ್ಟ್ ಇಮೇಜ್ ನಿರೀಕ್ಷೆ ಮಾಡ್ತಾರೆ. PR ಏಜೆನ್ಸಿಗಳು ಕೂಡ ಸಭ್ಯರಾಗಿ ಕಾಣಿಸ್ಕೊಳ್ಳಕ್ಕೆ ಹೇಳ್ಕೊಡ್ತವೆ. ಹೌದು, ಅದು ಸಾಮಾನ್ಯವಾಗಿ ನಡೆಯೋದು. ಆದ್ರೆ ಈ ಮೂಲಗಳನ್ನ ನೋಡಿದ್ರೆ ಅಂಬರೀಷ್ ಅವರು ತಮ್ಮ ವ್ಯಕ್ತಿಕ ದುರ್ಬಲತೆಗಳನ್ನ, ಅಂದ್ರೆ ತಾನು ಧೂಮಪಾನ ಮಾಡ್ತೀನಿ, ಮದ್ಯಪಾನ ಮಾಡ್ತೀನಿ, ಜೂಜಾಡ್ತೀನಿ ಅನ್ನೋ ವಿಚಾರಗಳನ್ನ ಯಾವತ್ತೂ ಮುಚ್ಚಿಡ್ಲಿಲ್ಲ. ನಟರೂ ಮನುಷ್ಯರೇ, ನನಗೂ ಕುಂದುಕೊರತೆಗಳಿವೆ, ನಾನೇನ್ ಕುಡಿಯೋದ್ನ ಬಚ್ಚಿಡ್ತೀನಾ ಅಂತ ಬಹಿರಂಗವಾಗಿ ಹೇಳ್ಕೊಳ್ತಿದ್ರು. ಬೇರೆ ಯಾರೇ ಆಗಿದ್ರೂ ಕೆರಿಯರ್ ಅಂದೇ ಮುಗಿದು ಹೋಗ್ತಾ ಇತ್ತು. ಆದ್ರೆ ಅಂಬರೀಷ್ ಅವರ ಈ ಪಾರದರ್ಶಕತೆ ಜನರಿಗೆ ಇನ್ನಷ್ಟು ಆಪ್ತರಾಗಿ ಮಾಡಿದ್ದು ಹೇಗೆ? ಇದು PR ನಿಯಮಗಳಿಗೆ ಆಪೋಸಿಟ್ ಅಲ್ವಾ? ನೀವು ಹೇಳೋದು 100ಕ್ಕೆ 100 ಸತ್ಯ. ಇದು ಸಾಂಪ್ರದಾಯಿಕ PR ನಿಯಮಗಳಿಗೆ ಸಂಪೂರ್ಣ ವಿರುದ್ಧ. ಆದ್ರೆ ಇಲ್ಲಿ ನಾವು ಜನರ ಮನೋವಿಜ್ಞಾನವನ್ನ, ವಿಶೇಷವಾಗಿ ಅಥೆಂಟಿಸಿಟಿ ಅಂದ್ರೆ ಆ ನೈಜತೆಯ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಜನರಿಗೆ ಕೃತಕವಾದದ್ದು ಬೇಗ ಗೊತ್ತಾಗ್ಬಿಡುತ್ತೆ. ಮುಖವಾಡ ಹಾಕೊಂಡು ಒಳ್ಳೆಯವರಂತೆ ನಡ್ಸೋರಿಗಿಂತ ತನ್ನ ಗುಣ ಅವಗುಣಗಳೊಂದಿಗೆ ಪ್ರಾಮಾಣಿಕವಾಗಿರೋರ್ನ ಜನ ಬೇಗ ಒಪ್ಕೊಳ್ತಾರೆ. ಅಂದ್ರೆ ಅವರ ನಾನು ಹೀಗೆಯೇ, ನಾನೇನ್ ಮಹಾತ್ಮನಲ್ಲ ಅನ್ನೋ ನೇರ ನುಡಿ ಜನರಿಗಿಷ್ಟ ಆಯ್ತು. ಹೌದು, ಇವನು ನಮ್ಮ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯ, ಇವನು ಸುಳ್ಳು ಹೇಳೋದಿಲ್ಲ ಅನ್ನೋ ವಿಶ್ವಾಸ ಮೂಡಿತು. ಅದೇ ಅವರನ್ನ ಮಂಡ್ಯದ ಗಂಡು ಆಗಿ ಮಾಡಿದ್ದು. ವಾವ್, ಇದು ಬಹಳ ಆಳವಾದ ಒಳನೋಟ. ಕೃತಕ ಸಭ್ಯತೆಗಿಂತ ಒರಟು ಪ್ರಾಮಾಣಿಕತೆಗೆ ಬೆಲೆ ಹೆಚ್ಚು ಅಂತಾಯ್ತು. ಇದೇ ನೈಜತೆ ಶೂಟಿಂಗ್ ಸೆಟ್ಗಳಲ್ಲೂ ಇರ್ತಿತ್ತಂತೆ. ಅವರ ನಿಜ ಜೀವನಕ್ಕೂ ಸ್ಕ್ರೀನ್ ಇಮೇಜ್ಗೂ ತುಂಬಾ ವ್ಯತ್ಯಾಸ ಇತ್ತು ಅಂತ ಅವರ ಪತ್ನಿ ನಟಿ ಸುಮಲತಾ ಅವರು ಹಲವು ಕಡೆ ಹೇಳಿದ್ದಾರೆ. ಹೌದು, ಸೆಟ್ನಲ್ಲಿ ಅವರೊಬ್ಬ ಅಪ್ಪಟ ಪ್ರ್ಯಾಂಕ್ಸ್ಟರ್. ಶೂಟಿಂಗ್ ನಡೆಯುವಾಗ ಹತ್ತಿರದಲ್ಲಿ ಈಜುಕೊಳ್ಳವಿದ್ರೆ ಅಲ್ಲಿರುವರನ್ನು ದಿಢೀರನೆ ನೀರಿಗೆ ನೂಕುವುದು, ಸಾವಿನ ದೃಶ್ಯದಂಥ ಸೀರಿಯಸ್ ಸೀನ್ ಇದ್ರೆ ಆ ಕೃತಕ ರಕ್ತವನ್ನು ಇತರರ ಮೇಲೆ ಎರಚಿ ತಮಾಷೆ ಮಾಡುವುದು. ಹೀಗೆ ಸೆಟ್ನಲ್ಲಿ ಸದಾ ನಗುವಿನ ವಾತಾವರಣ ಇರುವಂತೆ ನೋಡ್ಕೊಳ್ತಾ ಇದ್ರು. ಯಾರ ಮೇಲೂ ಅವರು ದ್ವೇಷ ಸಾಧಿಸ್ತಿರ್ಲಿಲ್ಲ. ಇನ್ನು ಸುಮಲತಾ ಅವರೊಂದಿಗಿನ ಪ್ರೇಮ ಕಥೆಯೂ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. 1984ರಲ್ಲಿ ಆಹುತಿ ಚಿತ್ರದ ಸೆಟ್ನಲ್ಲಿ ಅವರಿಬ್ಬರೂ ಭೇಟಿಯಾದರು. ಸುಮಲತಾ ಅವರು ಮೂಲತಃ ಬಹಳ ಶಾಂತ ಸ್ವಭಾವದವರು. ಶೂಟಿಂಗ್ ಬಿಡುವಿನಲ್ಲಿ ಪುಸ್ತಕ ಓದ್ಕೊಂಡಿರ್ತಿದ್ರಂತೆ. ಹೌದು, ಅಂಬರೀಷ್ ಅವರ ಈ ಗಲಾಟೆ, ಆ ರೆಬೆಲ್ ಇಮೇಜ್ ನೋಡಿ ಅವರು ಸ್ವಲ್ಪ ದೂರವೇ ಉಳಿದಿದ್ರು. ಆದರೆ
ಆಪೋಸಿಟ್ಸ್ ಅಟ್ರಾಕ್ಟ್ ಅನ್ನೋ ಹಾಗೆ 87ರ ನ್ಯೂ ಡೆಲ್ಲಿ ಚಿತ್ರದ ಹೊತ್ತಿಗೆ ಅವರ ನಡುವೆ ಗಾಢವಾದ ಸ್ನೇಹ ಬೆಳೆಯಿತು. ಕೊನೆಗೆ 89ರಲ್ಲಿ ಅಂಬರೀಷ್ ಅವರು ಪ್ರಪೋಸ್ ಮಾಡಿದ ರೀತಿ ಕೂಡ ಅವರ ಒಟ್ಟು ವ್ಯಕ್ತಿತ್ವವನ್ನ ತೋರಿಸುತ್ತೆ. ಅವರು ಯಾವ ರೊಮ್ಯಾಂಟಿಕ್ ಡೈಲಾಗ್ ಕೂಡ ಹೊಡಿಲಿಲ್ಲ. ಬದಲಾಗಿ ರೆಬೆಲ್ ಇನ್ ಟ್ರಬಲ್ ಅಂತ ಒಂದು ಚೀಟಿಯಲ್ಲಿ ಬರೆದು ಕೊಡುವ ಮೂಲಕ ವಿಶಿಷ್ಟವಾಗಿ ಪ್ರಪೋಸ್ ಮಾಡಿದ್ರು. ಹೌದು, ರೆಬೆಲ್ ಇನ್ ಟ್ರಬಲ್ ಎಷ್ಟೊಂದು ಸ್ವೀಟ್ ಮತ್ತೆ ಹ್ಯೂಮರಸ್ ಲೈನ್ ಅದು. ಇನ್ನು ಅವರ ನೈಜತೆಗೆ ಸಂಬಂಧಿಸಿದಂತೆ ಲೇಖನಗಳಲ್ಲಿ ಉಲ್ಲೇಖಿಸಿರುವ ಒಂದು ಫೋನ್ ಕರೆಯ ಘಟನೆ ಬಗ್ಗೆ ಮಾತಾಡಲೇಬೇಕು. ಆ ಘಟನೆ ನಂಗೂ ತುಂಬಾ ಇಷ್ಟ ಆಯ್ತು. ಒಮ್ಮೆ ಮಂಡ್ಯದಿಂದ ಅಭಿಮಾನಿಯೊಬ್ಬ ಫೋನ್ ಮಾಡಿ ತನ್ಗೆ ಅಂಬರೀಷ್ ಅಣ್ಣನ್ ಜೊತೆ ಮಾತಾಡ್ಬೇಕು ಅಂತಾನೆ. ಸ್ವತಃ ಅಂಬರೀಷ್ ಅವರೇ ಕಾಲ್ ರಿಸೀವ್ ಮಾಡಿ, ನಾನೇ ಕಣೋ ಅಂಬರೀಷ್ ಮಾತಾಡ್ತಿರೋದು ಅಂತಾರೆ. ಆದ್ರೆ ಆ ಅಭಿಮಾನಿಗೆ ನಂಬಿಕೆನೇ ಆಗಲ್ಲ. ಇದು ಯಾರೋ ಅವರ ಅಸಿಸ್ಟೆಂಟ್ ಇರ್ಬೇಕು ಅಂತ ಪದೇ ಪದೇ ಅಣ್ಣನಿಗೆ ಕೊಡಿ ಅಂತ ಪೀಡಿಸ್ತಾನೆ. ಆ ಅಭಿಮಾನಿ ಪದೇ ಪದೇ ಕಿರಿಕಿರಿ ಮಾಡಿದಾಗ ಅಂಬರೀಷ್ ಅವರು ತಮ್ಮದೇ ಆದ ಸಿಗ್ನೇಚರ್ ಶೈಲಿಯಲ್ಲಿ ಶುದ್ಧ ಕನ್ನಡದಲ್ಲಿ ಒಂದು ಬಿರುಸಾದ ಒರಟಾದ ಬೈಗುಳವನ್ನ ಬಳಸ್ತಾರೆ. ಸಾಮಾನ್ಯವಾಗಿ ಬೇರೆ ಯಾರೇ ಸೆಲೆಬ್ರಿಟಿ ಬೈದಿದ್ರೂ ಅಭಿಮಾನಿ ಹರ್ಟ್ ಆಗಿ ಫೋನ್ ಇಡ್ತಾ ಇದ್ದ. ಆದ್ರೆ ಇಲ್ಲಿ ಆ ಬೈಗುಳು ಕೇಳಿದ ತಕ್ಷಣವೇ ಆ ಅಭಿಮಾನಿಗೆ ಅಯ್ಯೋ ಸಾರಿ ಅಣ್ಣ, ಈಗ ಗುರ್ತಿಸ್ದೆ ನೀವೇ ಅಂಬರೀಷ್ ಅಂತ ಸಂಭ್ರಮ ಪಡ್ತಾನೆ. ಯಾಕಂದ್ರೆ ಆ ಬೈಗುಳದಲ್ಲಿ ಅಹಂಕಾರ ಇರಲಿಲ್ಲ. ಬದಲಾಗಿ ಮಂಡ್ಯದ ಮಣ್ಣಿನ ಹಳ್ಳಿಗಳ ಭಾಷೆಯ ಒಂದು ಆಪ್ತತೆ ಇತ್ತು. ತಪ್ಪು ಮಾಡಿದಾಗ ಮನೆಯ ಹಿರಿಯರು ಹೇಗೆ ಬೈಯುತ್ತಾರೋ ಅದು ಹಾಗೆ ಫೀಲ್ ಆಯ್ತು ಆ ಅಭಿಮಾನಿಗೆ. ಆ ಒರಟುತನದ ಹಿಂದಿದ್ದ ಪ್ರೀತಿಯನ್ನು ಜನ ಅರ್ಥ ಮಾಡಿಕೊಂಡಿದ್ರು. ಇದೇ ಕಾರಣಕ್ಕೆ ಇವರ ಈ ಮುಚ್ಚುಮರೆಯಿಲ್ಲದ ವ್ಯಕ್ತಿತ್ವ ಕೇವಲ ಅಭಿಮಾನಿಗಳನ್ನು ಅಥವಾ ಕುಟುಂಬವನ್ನು ಮಾತ್ರವಲ್ಲ, ಇಡೀ ದಕ್ಷಿಣ ಮತ್ತು ಉತ್ತರ ಭಾರತದ ಚಿತ್ರರಂಗದ ಗಣ್ಯರನ್ನು ಒಟ್ಟುಗೂಡಿಸುವ ಅಯಸ್ಕಾಂತವಾಗಿತ್ತು ಅಂತ ಹೇಳಬಹುದು. ಇಲ್ಲಿ ನಾವು ಇನ್ನೊಂದು ವಿಚಾರವನ್ನ ಗಮನಿಸಬೇಕು. ಖಂಡಿತ ಹೇಳಿ. ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಅಲ್ಲಿ ತೀವ್ರ ಸ್ಪರ್ಧೆ, ಅಸೂಯೆ, ಇನ್ಸೆಕ್ಯೂರಿಟಿ ಇರುತ್ತೆ ಅಂತಾರೆ. ಆದ್ರೆ ಅಂಬರೀಷ್ ಅವರು ಇಡೀ ಚಿತ್ರರಂಗದ ಎಲ್ಲರನ್ನೂ ಬೆಸೆಯುವ ಫೆವಿಕಾಲ್ನಂತೆ ಅಥವಾ ಯಾರೋ ಬೇಕಾದ್ರೂ ಬಂದು ನೆಮ್ಮದಿಯಾಗಿ ಇರಬಹುದಾದ ಒಂದು ಸೇಫ್ ಹಾರ್ಬರ್ನಂತೆ ಇದ್ರು. ಇದು ಹೇಗೆ ಸಾಧ್ಯವಾಯಿತು? ಝೀರೋ ಇನ್ಸೆಕ್ಯೂರಿಟಿ. ತಾನು ಯಾರಿಗಿಂತಲೂ ದೊಡ್ಡವನು ಅಂತಾಗ್ಲಿ ಅಥವಾ ಬೇರೆಯವರು ತನಗಿಂತ ಬೆಳೆದುಬಿಡ್ತಾರೆಂಬ ಭಯವಾಗಲಿ ಅವರಿಗಿರಲಿಲ್ಲ. ಅವರ ಸ್ನೇಹದ ವ್ಯಾಪ್ತಿಯನ್ನು ನೋಡೋದಾದ್ರೆ ನಾಗರಹಾವು ಚಿತ್ರದಿಂದ ಶುರುವಾದ ಸಾಹಸಸಿಂಹ ವಿಷ್ಣುವರ್ಧನ್ ಜೊತೆಗಿನ ಸ್ನೇಹ ಐತಿಹಾಸಿಕವಾದದ್ದು. ವಿಷ್ಣುವರ್ಧನ್ ಅವರು ಸ್ವಭಾವತಃ ಸ್ವಲ್ಪ ಅಂತರ್ಮುಖಿ ಅಲ್ವಾ? ಹೌದು. ಅವರು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಬರಬೇಕೆಂದ್ರೆ ಅಲ್ಲಿ ಅಂಬರೀಷ್ ಇರಲೇಬೇಕೆಂಬ ಅಲಿಖಿತ ನಿಯಮವೇ ಇತ್ತಂತೆ. ಅಂಬರೀಷ್ ಇದ್ರೆ ಗುಂಪನ್ನು ನಿಯಂತ್ರಿಸ್ತಾರೆ, ತನಗೆ ರಕ್ಷಣೆ ನೀಡ್ತಾರೆ ಅನ್ನೋ ಭರವಸೆ ವಿಷ್ಣು ಅವರಿಗಿತ್ತು. ಕೇವಲ ಕನ್ನಡ ಚಿತ್ರರಂಗವಷ್ಟೇ ಅಲ್ಲ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರೊಂದಿಗಿನ ಒಡನಾಟವಂತೂ ಇನ್ನೂ ಆಳವಾದದ್ದು. ರಜನಿಕಾಂತ್ ಅವರು ಬೆಂಗಳೂರಿಗೆ ಬಂದಾಗಲೆಲ್ಲ ಹೋಟೆಲ್ಗಳಲ್ಲಿ ಉಳಿಯುವ ಬದಲು ಅಂಬರೀಷ್ ಮನೆಯಲ್ಲೇ ಊಟ ಮಾಡ್ತಾ ಇದ್ರಂತೆ. ಅಂಬರೀಷ್ ಅವರ ಅಂತ್ಯಕ್ರಿಯೆಯ ಸಮಯದಲ್ಲಿ ರಜನಿಕಾಂತ್ ಅವರು ಹೇಳಿದ ಮಾತು ನೆನಪಾಗುತ್ತೆ. ಹೌದು, ಅವರು ಹೇಳಿದ್ರು, ಪ್ರತಿಯೊಬ್ಬರಿಗೂ ತಮ್ಮ ಜೀವಿತಾವಧಿಯಲ್ಲಿ ಒಂದಿಬ್ಬರು ಆಪ್ತ ಸ್ನೇಹಿತರಿರ್ತಾರೆ. ಆದರೆ ಅಂಬರೀಷ್ ಅವರಿಗೆ 100ಕ್ಕೂ ಹೆಚ್ಚು ಅತ್ಯಂತ ಆಪ್ತ ಸ್ನೇಹಿತರಿದ್ರು. ಅವರು ಸಾಯೋವರೆಗೂ ರಾಜನಂತೆ ಬದುಕಿದ್ರು ಅಂತ. ಆ ಮಾತು ಅಕ್ಷರಶಃ ಸತ್ಯ. ಅವರ ಸ್ನೇಹ ಕೇವಲ ದಕ್ಷಿಣಕ್ಕೆ ಸೀಮಿತ ಆಗಿರ್ಲಿಲ್ಲ. ತೆಲುಗು ನಟ ಮೆಗಾಸ್ಟಾರ್ ಚಿರಂಜೀವಿ ಅವರೊಂದಿಗಿನ ಕೌಟುಂಬಿಕ ಸ್ನೇಹ, ಬಾಲಿವುಡ್ ನಟ ಶತ್ರುಘ್ನ ಸಿನ್ಹಾ ಅವರೊಂದಿಗಿನ ಒಡನಾಟ ಇವೆಲ್ಲ ಅಂಬರೀಷ್ ಅವರ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಹೌದು, ಶತ್ರುಘ್ನ ಸಿನ್ಹಾ ಮತ್ತು ಅಂಬರೀಷ್ ಅವರದ್ದು ಒಂಥರ ಏಕಲವ್ಯ ಮತ್ತು ದ್ರೋಣಾಚಾರ್ಯ ಸಂಬಂಧದಂತಿತ್ತು. ಸಿನ್ಹಾ ಅವರು ಅಂಬರೀಷ್ ಅವರ ಹಿರಿಯರ ಸ್ಥಾನದಲ್ಲಿದ್ರು ಮತ್ತು ಅಂಬರೀಷ್ ಧೂಮಪಾನ ಬಿಡಬೇಕೆಂದು ಅವರು ಸದಾ ಬಯಸ್ತಾ ಇದ್ರು. ಇವೆಲ್ಲವೂ ಕೇವಲ ಲಾಭಕ್ಕಾಗಿ ಬೆಳೆದ ಸ್ನೇಹ ಆಗಿರಲಿಲ್ಲ. ಈ ಗುಣಗಳೇ ಅವರನ್ನ ಇಡೀ ಚಿತ್ರರಂಗದ ಅಜಾತಶತ್ರು ಮತ್ತು ಟ್ರಬಲ್ ಶೂಟರ್ ಆಗಿ ಮಾಡಿದ್ದು. ಯಾರಿಗೆ ಏನೇ ಸಮಸ್ಯೆ ಇದ್ರೂ ಅದು ಅಂತಿಮವಾಗಿ ಅಂಬರೀಷ್ ಅವರ ಮನೆಬಾಗಿಲಿಗೆ ಬರ್ತಾ ಇತ್ತು. ಹೌದು, ಅಲ್ಲಿ ಯಾರಿಗೂ ಅನ್ಯಾಯವಾಗದಂತೆ ಪರಿಹಾರ ಸಿಗ್ತಾ ಇತ್ತು. ಸರಿ, ಈಗ ಈ ಕಥೆಯ ಇನ್ನೊಂದು ಮಜಲಿಗೆ ಬರೋಣ. ಚಿತ್ರರಂಗದಲ್ಲಿ ವರ್ಕೌಟ್ ಆದ ಇದೇ ರೆಬೆಲ್, ಇದೇ ನೇರನುಡಿ ಮತ್ತೆ ಸ್ವಾಭಿಮಾನದ ಮನೋಭಾವ ರಾಜಕೀಯದಲ್ಲಿ ಹೇಗೆ ಕೆಲಸ ಮಾಡ್ತು? ಯಾಕಂದ್ರೆ ರಾಜಕೀಯ ಅಂದ್ರೆ ಅಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೇಬೇಕು, ಕೆಲವೊಮ್ಮೆ ಕಾಂಪ್ರಮೈಸ್ ಆಗಬೇಕು. ಈ ಮುಚ್ಚುಮರೆಯಿಲ್ಲದ ವ್ಯಕ್ತಿತ್ವ ರಾಜಕೀಯ ಜೀವನದ ಮೇಲೆ ಪ್ರಭಾವ ಬೀರ್ತಾ? ಅವರು 94ರಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡುವ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ರಾಜಕೀಯದಲ್ಲಿ ಅವರ ಪ್ರಯಾಣ ಸುಲಭ ಆಗಿರಲಿಲ್ಲ. ಆದರೆ ಅಲ್ಲಿಯೂ ಅವರು ತಮ್ಮ ತನವನ್ನು ಬಿಟ್ಕೊಡ್ಲಿಲ್ಲ. 94ರಲ್ಲಿ ಅವರು ಪ್ರಚಾರ ಮಾಡಿದ್ರು.
ಆದರೆ 96ರ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಗದಿದ್ದಾಗ ಯಾವುದೇ ಹಿಂಜರಿಕೆ ಇಲ್ಲದೆ ಪಕ್ಷ ತ್ಯಜಿಸಿದ್ರು. ಆ ಸ್ವಾಭಿಮಾನ ಅವರಿಗಿತ್ತು. ನಂತರ ಜನತಾದಳದಿಂದ ಸ್ಪರ್ಧಿಸಿ ಮಂಡ್ಯದ ಸಂಸದರಾಗಿ ಆಯ್ಕೆಯಾದ್ರು. ಆಮೇಲೆ ರಾಜಕೀಯ ಸಮೀಕರಣಗಳು ಬದಲಾದಾಗ ಮತ್ತೆ ಕಾಂಗ್ರೆಸ್ಗೆ ಮರಳಿ ಒಟ್ಟು 3 ಬಾರಿ ಲೋಕಸಭಾ ಸದಸ್ಯರಾದ್ರು. ಅವರ ರಾಜಕೀಯ ಜೀವನದ ಅತ್ಯಂತ ರೋಚಕ ಘಟನೆಯೆಂದ್ರೆ ಕೇಂದ್ರ ಸಚಿವರಾಗಿದ್ದಾಗಿನ ನಿರ್ಧಾರ. ಹೌದು, ಅಧಿಕಾರಕ್ಕಾಗಿ ರಾಜಕಾರಣಿಗಳು ಎಂತೆಂತಹ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ UPA ಸರ್ಕಾರದಲ್ಲಿ ಅವರು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಾಗಿದ್ದಾಗ ಕಾವೇರಿ ನ್ಯಾಯಾಧಿಕರಣದ ತೀರ್ಪು ಬರುತ್ತೆ. ಇಲ್ಲಿ ನಾವು ಯಾವುದೇ ಪಕ್ಷದ ನಿಲುವನ್ನ ಸರಿ ಅಥವಾ ತಪ್ಪು ಅಂತ ವಿಶ್ಲೇಷಿಸ್ತಿಲ್ಲ. ಆದ್ರೆ ಆ ಮೂಲಗಳ ಪ್ರಕಾರ ಆ ತೀರ್ಪಿನಿಂದ ಕರ್ನಾಟಕದ ರೈತರಿಗೆ, ವಿಶೇಷವಾಗಿ ಮಂಡ್ಯ ಭಾಗದ ರೈತರಿಗೆ ಅನ್ಯಾಯವಾಗುತ್ತೆ. ಆ ಸಂದರ್ಭದಲ್ಲಿ ಅಂಬರೀಷ್ ಅವರು ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ, ಅದು ಸಾಮಾನ್ಯ ಮಾತಲ್ಲ. ಖಂಡಿತ. ಒಂದು ಕೇಂದ್ರ ಮಂತ್ರಿ ಸ್ಥಾನವನ್ನು ತ್ಯಜಿಸುವುದು ಅಂದ್ರೆ ಅದು ಸಾಮಾನ್ಯವಾದ ವಿಚಾರವಲ್ಲ. ಆದರೆ ಅಂಬರೀಷ್ ಅವರು ಒಂದು ಕ್ಷಣವೂ ಯೋಚಿಸದೆ ತನ್ನ ನೆಲ, ಜಲ ಮತ್ತು ರೈತರ ಹಿತಾಸಕ್ತಿಗಿಂತ ಯಾವ ಅಧಿಕಾರವೂ ದೊಡ್ಡದಲ್ಲ ಅಂತ ನಿರ್ಧರಿಸಿ ಸಂಸದ ಸ್ಥಾನಕ್ಕೂ ರಾಜೀನಾಮೆ ಎಸೆದು ಬಂದರು. ಈ ಒಂದು ನಡೆಯಿಂದ ಅವರು ಕೇವಲ ಸಿನಿಮಾದಲ್ಲಿನ ರೆಬಲ್ ಸ್ಟಾರ್ ಆಗಿ ಉಳಿಲಿಲ್ಲ, ಕರ್ನಾಟಕದ ಪಾಲಿಗೆ ನಿಜವಾದ ಹೋರಾಟಗಾರನಾಗಿ ರೂಪುಗೊಂಡ್ರು. ಇದೇ ಧೈರ್ಯವನ್ನು ನಾವು 2016ರ ಘಟನೆಯಲ್ಲೂ ನೋಡಬಹುದು. ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಾಗ ಸಂಪುಟ ಪುನಾರಚನೆ ನೆಪದಲ್ಲಿ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡಲಾಯಿತು. ಆಗ ಅವರು NDTVಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ ಮಾತುಗಳು ಬಹಳ ದಿಟ್ಟವಾಗಿದ್ವು. ಹೌದು, ಆ ಸಂದರ್ಶನದಲ್ಲಿ ಅವರು ಅತ್ಯಂತ ತಣ್ಣಗಿನ ದನಿಯಲ್ಲಿ ಹೇಳಿದ್ದು, ನಾನು ಯಾರದ್ದೋ ಕಾಲಿನ ಚಪ್ಪಲಿಯಲ್ಲ, ಬೇಕಾದಾಗ ಹಾಕ್ಕೊಳ್ಳಲು, ಬೇಡವಾದಾಗ ಕಿತ್ತು ಬಿಸಾಡಲು ಅಂತ. ನನ್ನದೇ ಆದ ಜನಪ್ರಿಯತೆ ನನಗಿದೆ, ನಾನು ಬದುಕುವುದು ಕೇವಲ ರಾಜಕೀಯದಿಂದಲ್ಲ ಅಂದ್ರು. ಆ ಮಾತುಗಳಲ್ಲಿ ಅಧಿಕಾರ ಕಳೆದುಕೊಂಡ ಹತಾಶೆ ಇರಲಿಲ್ಲ. ಬದಲಾಗಿ ತನ್ನ ಸ್ಥಾನಮಾನಕ್ಕೆ ಧಕ್ಕೆಯಾದಾಗ ಅದನ್ನ ಮೌನವಾಗಿ ಸಹಿಸದ ಒಂದು ಧ್ವನಿಯಿತ್ತು. ತಾನೊಬ್ಬ ನಟನಾಗಿ ಜನರ ಪ್ರೀತಿಯನ್ನು ಗಳಿಸಿದ್ದೇನೆ ಅನ್ನೋ ವಿಶ್ವಾಸ ಇತ್ತು. ಅದೇ ವಿಶ್ವಾಸ ಅವರನ್ನ 2018ರ ಚುನಾವಣೆಗೂ ಮುನ್ನ ಇನ್ನೊಂದು ಅಚ್ಚರಿಯ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡ್ತು. ಹೌದು, ಭಾರತೀಯ ರಾಜಕೀಯದಲ್ಲಿ ಸಾಮಾನ್ಯವಾಗಿ ಅಧಿಕಾರವನ್ನ ಬಿಟ್ಟುಕೊಡಲು ಯಾರೂ ಸಿದ್ಧ ಇರೋದಿಲ್ಲ. ವಯಸ್ಸಾದರೂ ಅಧಿಕಾರದ ಆಸೆ ಬಿಡಲ್ಲ. ಆದರೆ ಅಂಬರೀಷ್ ಅವರು ಯಾರಿಗೂ ನಿರೀಕ್ಷೆಯಿಲ್ಲದ ಸಮಯದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನನಗೆ ಈಗ 66 ವರ್ಷ ವಯಸ್ಸಾಗಿದೆ, ನನ್ನ ಆರೋಗ್ಯವು ಮೊದ್ಲಿನಂತಿಲ್ಲ. ದೇವೇಗೌಡರಂತೆ ಇವತ್ತು ಕನ್ಯಾಕುಮಾರಿ, ನಾಳೆ ಡೆಲ್ಲಿ ಅಂತ ಓಡಾಡುವ ಶಕ್ತಿ ನನಗಿಲ್ಲ. ಜನರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಸ್ಪರ್ಧಿಸುವುದು ನನಗಿಷ್ಟವಿಲ್ಲ ಅಂತ ಹೇಳಿ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ರು. ಇದು ನಮ್ಮ ರಾಜಕೀಯ ವ್ಯವಸ್ಥೆಗೆ ಎಂಥ ಪಾಠ ಅಲ್ವಾ? ನನಗೆ ವಯಸ್ಸಾಗಿದೆ ಅಂತ ಪಬ್ಲಿಕ್ಕಾಗಿ ಒಪ್ಪಿಕೊಳ್ಳೋ ಪ್ರಾಮಾಣಿಕತೆ ಬಹಳ ಅಪರೂಪ. ತನ್ನ ಮಿತಿಯನ್ನು ಒಪ್ಪಿಕೊಳ್ಳುವ ಈ ಗುಣವೇ ಅವರನ್ನ ಕೊನೆಯವರೆಗೂ ರೆಬೆಲ್ಲಗೊಳಿಸಿದ್ದು. ಅವರು ಕೇವಲ ಅಧಿಕಾರದಾಹಿಯಲ್ಲ, ಬದಲಾಗಿ ವಾಸ್ತವದಲ್ಲಿ ಬದುಕುವ ಮನುಷ್ಯ ಅನ್ನೋದನ್ನ ಜನರಿಗೆ ಮತ್ತೊಮ್ಮೆ ಸಾಬೀತು ಮಾಡಿದ್ರು. ಖಂಡಿತ. ಈ ಎಲ್ಲ ಘಟನೆಗಳನ್ನ ನಾವು ಒಟ್ಟುಗೂಡಿಸಿ ನೋಡಿದಾಗ ನವೆಂಬರ್ 24, 2018ರಂದು ಅವರು ವಿಧಿವಶರಾದಾಗ ಯಾಕೆ ಇಡೀ ರಾಜ್ಯ ಅಷ್ಟು ತಲ್ಲಣಗೊಳ್ತು ಅನ್ನೋದು ಅರ್ಥ ಆಗುತ್ತೆ. ಇಡೀ ಚಿತ್ರರಂಗ ಮತ್ತು ರಾಜ್ಯ ಸ್ತಬ್ಧವಾಯಿತು. ಹೌದು, ಜನರಿಗೆ ಕೇವಲ ಒಬ್ಬ ನಟನನ್ನ ಕಳ್ಕೊಂಡ್ವಿ ಅಂತನ್ಸಿಲ್ಲ, ಬದಲಾಗಿ ತಮ್ಮದೇ ಕುಟುಂಬದ ಒಬ್ಬ ಹಿರಿಯನನ್ನ, ಒಬ್ಬ ಆಪ್ತ ಸ್ನೇಹಿತನನ್ನ ಕಳ್ಕೊಂಡಂತೆ ಭಾಸವಾಯಿತು. ಅದೇ ಕಾರಣಕ್ಕೆ ಅವರನ್ನ ಕಂಠೀರವ ಸ್ಟುಡಿಯೋದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಸಂಸ್ಕಾರ ಮಾಡಲಾಯಿತು. ಆರಂಭದಲ್ಲಿ ನಾವು ಆ ಎಕ್ಸ್ರೇ ಮಷೀನ್ ಮತ್ತು ವೃತ್ತಿಯ ಅಚ್ಚುಕಟ್ಟಾದ ಲೆಕ್ಕಾಚಾರದ ಬಗ್ಗೆ ಮಾತಾಡಿದ್ವಿ. ವಿಶ್ಲೇಷಣೆಯ ಕೊಲೆಗೆ ಬಂದಾಗ ನಮ್ಗೆ ಅನ್ಸೋದೇನಂದ್ರೆ, ಅಂಬರೀಷ್ ಅವರ ಬದುಕು ಆ ಎಕ್ಸ್ರೇ ರಿಪೋರ್ಟ್ನಷ್ಟು ಕ್ಲೀನ್ ಆಗಿರ್ಲಿಲ್ಲದಿರಬಹುದು. ಹೌದು, ಅವರ ಬದುಕು ಅವರ ಡೈಲಾಗ್ಗಳಂತೆ ಒರಟಾಗಿತ್ತು. ಅವರು ಸೇದುತ್ತಿದ್ದ ಸಿಗರೇಟಿನ ಹೊಗೆಯಂತೆ ಒಂದು ರೀತಿಯ ಮಂಜಾಗಿತ್ತು. ಆದರೆ ಆ ಮಂಜಿನ ಹಿಂದಿದ್ದ ಹೃದಯ ಸ್ಫಟಿಕದಷ್ಟು ಶುದ್ಧವಾಗಿತ್ತು. ಇದು ಅತ್ಯಂತ ಸೂಕ್ತವಾದ ಹೋಲಿಕೆ. ಬದುಕು ಕೇವಲ ನಿರೀಕ್ಷೆಗಳ ಚೌಕಟ್ಟಿನಲ್ಲಿರೋದಿಲ್ಲ, ಬದಲಾಗಿ ನಾವು ಹೇಗೆ ನಮ್ಮ ನೈಜತೆಯೊಂದಿಗೆ ಬದುಕ್ತೇವೆ ಅನ್ನೋದರಲ್ಲಿದೆ ಅಂತ ಅಂಬರೀಷ್ ಅವರ ಬದುಕು ತೋರ್ಸ್ಕೊಟ್ಟು. ಈಗ ಈ ಚರ್ಚೆಯನ್ನು ಮುಗಿಸೋ ಮುನ್ನ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟು ಹೋಗೋಣ. ಖಂಡಿತ. ಅಂಬರೀಷ್ ಅವರ ಜೀವನ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ತೆರೆದಿಡ್ತದೆ. ಒಂದು ವೇಳೆ ಅಂಬರೀಷ್ ಅವರು ತಮ್ಮ ವೃತ್ತಿಜೀವನದಲ್ಲಿ ಅಥವಾ ರಾಜಕೀಯದಲ್ಲಿ ಇತರರ ಮೆಚ್ಚುಗೆಗಾಗಿ, ಆ ಪರ್ಫೆಕ್ಟ್ ಇಮೇಜ್ಗಾಗಿ ತಮ್ಮ ರೆಬೆಲ್ ಸ್ವಭಾವವನ್ನ ರಾಜಿ ಮಾಡಿಕೊಂಡಿದ್ರೆ ಏನಾಗುತ್ತಿತ್ತು? ಅವರು ಇಂದಿಗೂ ಇಷ್ಟೊಂದು ಜನರ ಹೃದಯದಲ್ಲಿ ಉಳಿತಿದ್ರಾ? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದದ್ದು ಬಹಳ ಇದೆ. ಹೌದು, ಇದನ್ನ ಅರ್ಥ ಮಾಡ್ಕೊಂಡ್ರೆ
ನಮಗೆ ನಿಜವಾದ ಬಂಡಾಯ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ನಿಜವಾದ ಬಂಡಾಯ ಅಂದ್ರೆ ಕೇವಲ ರಸ್ತೆಗಿಳಿದು ಹೋರಾಡುವುದು ಮಾತ್ರವಲ್ಲ, ಬೇರೆಯವರು ಏನಂದ್ಕೊಳ್ತಾರೆ ಅನ್ನೋ ಭಯವಿಲ್ಲದೆ ತನ್ನ ಗುಣ ಅವಗುಣಗಳೊಂದಿಗೆ ಜಗತ್ತಿನ ಮುಂದೆ ನಿಲ್ಲುವುದು. ಬಹುಶಃ ಇದೇ ಅಂಬರೀಷ್ ಅವನ ಯಶಸ್ಸಿನ ಅತಿದೊಡ್ಡ ಗುಟ್ಟು. ಈ ನೈಜತೆಯ ಬಗೆಗಿನ ಪಾಠವನ್ನ ನೆನ್ಪಿನಲ್ಲಿಟ್ಕೊಳ್ಳೋಣ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಡೀಪ್ ಡೈವ್ನ ಮುಂದಿನ ಚರ್ಚೆಯಲ್ಲಿ ಭೇಟಿಯಾಗೋಣ.